ಎಲ್ಲರಿಗೂ ನಮಸ್ಕಾರ. ಕ್ಲಾಸಿಕ್ಸ್ ಬಾಲ್ಡ್ನೆಸ್ ಅಂದ್ರೆ ಯೂಶುವಲ್ ಆಗಿ ಲಾರ್ಜ್ ಬಾಲ್ಡ್ ಏರಿಯಾ ಅಂತ ಹೇಳ್ತೀವಿ. ಕ್ಲಾಸ್ 7 ಇಸ್ ದ ಲಾಸ್ಟ್. ಕ್ಲಾಸ್ 2 ಇಂದ ಕ್ಲಾಸ್ 1 ನಾರ್ಮಲ್ ಬಾಲ್ಡ್ನೆಸ್ ಅಂತ ಹೇಳ್ಬೋದು. ಕ್ಲಾಸ್ 2 ಇಂದ ಕ್ಲಾಸ್ 7 ಅಂದ್ರೆ ಕ್ಲಾಸ್ 6, ಕ್ಲಾಸ್ 7 ಅಂದ್ರೆ ಲಾರ್ಜ್ ಬಾಲ್ಡ್ ಏರಿಯಾ ಅಂತ ಹೇಳ್ಬೋದು. ಎಲ್ಲರಿಗೂ ಒಂದು ಐಡಿಯಾ ಬರುತ್ತೆ, ಕ್ಲಾಸ್ 7 ಬಾಲ್ಡ್ನೆಸ್ ಅಂದ್ರೆ ಕಂಪ್ಲೀಟ್ ಹೇರ್ ಫಾಲ್ ಆಗಿ ಬಾಲ್ಡ್ನೆಸ್ ಇದೆ ಅಂತ ಅರ್ಥ ಆಗುತ್ತೆ. ವೆಲ್, ಒಬ್ಬೊಬ್ಬರಿಗೆ ರಿಸಲ್ಟ್ಸ್ ಒಂದೊಂದು ತರ ಏನಕ್ಕೆ ಇರ್ತದೆ ಅಂತ ಬಹಳ ಜನಕ್ಕೆ ಅರ್ಥ ಆಗೋದಿಲ್ಲ. ಆ ತರ ಒಂದು ಪೇಷಂಟ್ ನಾನು ವಿಡಿಯೋ ಮಾಡಿ ತೋರ್ಸೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ದಯವಿಟ್ಟು ಲಾಸ್ಟ್ ವರ್ಕ್ ವೀಕ್ಷಿಸ್ರಿ, ನಿಮ್ಗೊಂದು ಐಡಿಯಾ ಬರ್ತದೆ ಏನಕ್ಕೆ ಒಬ್ಬೊಬ್ಬರು ಪೇಷಂಟ್ ಅಲ್ಲಿ ಒಂದೊಂದು ತರ ರಿಸಲ್ಟ್ಸ್ ಬರ್ತದೆ ಅಂತ ಅರ್ಥ ಆಗ್ತದೆ. ಆಕ್ಚುಲಿ ಟ್ರಾನ್ಸ್ಪ್ಲಾಂಟೇಷನ್ ರಿಸಲ್ಟ್ಸ್ 2 ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ. ನಂಬರ್ 1 ಫ್ಯಾಕ್ಟರ್ ಏನಪ್ಪಾ ಅಂದ್ರೆ ಬ್ಯಾಕ್ ಸೈಡ್ ಡೋನರ್ ಕ್ವಾಲಿಟಿ, ಎರಡನೇದು ಸ್ಕಿಲ್ ಸರ್ಜನ್ ಮಾಡಿದ್ರೆ ಇಲ್ವಾ ಅಂತ. ಸೊ ಬ್ಯಾಕ್ ಸೈಡ್ ಡೋನರ್ ಕ್ವಾಲಿಟಿ ನಾವು ಯಾವ ತರ ನೋಡ್ತೀವಿ ಅಂದ್ರೆ, ಒಂದು ಗಿವನ್ ಸ್ಕ್ವೇರ್ ಸೆಂಟಿಮೀಟರ್ ದಲ್ಲಿ ಎಷ್ಟು ಡೆನ್ಸಿಟಿ, ಎಷ್ಟು ಹೇರ್ ರೂಟ್ಸ್ ಇದೆ ಅವರಿಗೆ ಅಂತ ನೋಡ್ತೀವಿ. ಮತ್ತೆ ಒಂದೊಂದು ರೂಟ್ ಇಂದ ಎಷ್ಟು ಹೇರ್ ಫಾಲಿಕಲ್ಸ್ ಇದೆ ಅಂತ ನೋಡ್ತೀವಿ. ಮತ್ತೆ ಏರಿಯಾ ಬ್ಯಾಕ್ ಸೈಡ್ ಸೈಜ್ ಆಫ್ ದ ಸ್ಕ್ಯಾಲ್ಪ್ ನೋಡ್ಬಿಟ್ಟು ಎಷ್ಟು ಏರಿಯಾದಲ್ಲಿ ನಾವು ಹಾರ್ವೆಸ್ಟ್ ಮಾಡ್ಕೋಬಹುದು ಅಂತ ಹೇಳ್ತೀವಿ. ಆದ್ಮೇಲೆ ಒಬ್ಬೊಬ್ಬರಿಗೆ ಈಸಿಯಾಗಿ ಹಾರ್ವೆಸ್ಟ್ ಮಾಡಬಹುದು, ಒಬ್ಬೊಬ್ಬರಿಗೆ ಈಸಿಯಾಗಿ ಹಾರ್ವೆಸ್ಟೇಷನ್ ಮಾಡೋಕ್ಕಾಗೋದಿಲ್ಲ. ಇವರಿಗೆ ಎಲ್ಲ ಫ್ಯಾಕ್ಟರ್ಸ್ ಫೇವರಬಲ್ ಆಗಿತ್ತು. ಅದರಿಂದ ಜಾಸ್ತಿ ನಂಬರು ನಮ್ಗೆ ಸಿಕ್ತು. ಆಲ್ಮೋಸ್ಟ್ 4430 ಗ್ರಾಫ್ಟ್ಸ್ ನಾವು ಹಾರ್ವೆಸ್ಟ್ ಮಾಡಕ್ ಸಾಧ್ಯವಾಗಿದೆ. ಯಾಕಂದ್ರೆ ಈ ತರ ಪೇಷಂಟ್ ಒನ್ಸ್ ಇನ್ 4-5 ಮಂತ್ಸ್ ನಾವು ನೋಡ್ತೀವಿ. ಮತ್ತೆ ಸೆಕೆಂಡ್ ಫ್ಯಾಕ್ಟರ್ ಏನಪ್ಪಾ ಅಂದ್ರೆ, ಇವು ಸ್ಕ್ಯಾಲ್ಪ್ ಸೈಜ್ ಚಿಕ್ಕದು, ಅಂದ್ರೆ ಹೆಡ್ ಸೈಜ್ ಇಟ್ ಸೆಲ್ಫ್ ಇಸ್ ವೆರಿ ಸ್ಮಾಲ್. ಬ್ಯಾಕ್ ಸೈಡ್ ಕ್ಲಾಸಿಕ್ಸ್ ಬಾಲ್ಡ್ನೆಸ್ ಇದ್ರೂ ಸೈಜ್ ಆಫ್ ದ ಹೆಡ್ ವೆರಿ ಸ್ಮಾಲ್. ಅದರಿಂದ ಏನಾಗುತ್ತೆ, 4430 ಗ್ರಾಫ್ಟ್ಸ್ ಫುಲ್ ಕವರೇಜ್ ಬರ್ತದೆ. ಬಟ್ ನಾರ್ಮಲ್ ಆಗಿ ಕ್ಲಾಸಿಕ್ಸ್ ಬಾಲ್ಡ್ನೆಸ್ ದಲ್ಲಿ ಯೂಶುವಲ್ ಆಗಿ ಮಿನಿಮಮ್ ಸೆಕೆಂಡ್ ಸೆಷನ್ ಬೇಕೇ ಬೇಕು. ಬಟ್ ಈ ತರ ಪೇಷಂಟ್ಸ್ ಅವ್ರಿಗೆ ಲಕ್ ಅಂತ ಹೇಳ್ಬೋದು. ಯಾಕಂದ್ರೆ ಕಾಂಬಿನೇಷನ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಮ್ಯಾಚ್ ಚೆನ್ನಾಗಿದೆ. ಮತ್ತೆ ಥಿಕ್ ಡೋನರ್ ಡೆನ್ಸಿಟಿ ಇದೆ. ಮತ್ತೆ ಪ್ರೊಸೀಜರ್ ದಲ್ಲಿ ಏನು ಬ್ಲೀಡಿಂಗ್ ಏನಿಲ್ಲ, ಮತ್ತೆ ಏನು ಕಾಂಪ್ಲಿಕೇಶನ್ ಇಲ್ಲ. ಸೊ ಅದಕ್ಕಾಗಿ ನಾವು ಹಾರ್ವೆಸ್ಟೇಷನ್ ಈಸಿಯಾಗಿ ಮಾಡಿದ್ವಿ. 4430 ಗ್ರಾಫ್ಟ್ಸ್ ಒಂದೇ ಸೆಷನ್ ಅಲ್ಲಿ ಮಾಡಿ ಆಲ್ಮೋಸ್ಟ್ 9 to 10.5 hours ನಲ್ಲಿ ನಾವು ಸ್ವಲ್ಪ ಮೇಲೆ ಹೇರ್ ಲೈನ್ ತಗೊಂಡು, ಮಿಡ್ ಸ್ಕ್ಯಾಲ್ಪ್ ನಲ್ಲಿ ಸ್ವಲ್ಪ ಡೆನ್ಸಿಟಿ ಜಾಸ್ತಿ ಕೊಟ್ಟು, ಕ್ರೌನ್ ಏರಿಯಾದಲ್ಲಿ ಸ್ವಲ್ಪ ಕಡಿಮೆ ಡೆನ್ಸಿಟಿ ಕೊಟ್ಟು ಒಂದೇ ಸೆಷನ್ ನಲ್ಲಿ ನಾವು ಬೆಸ್ಟ್ ಕವರೇಜ್ ನಾವು ಮಾಡಿದ್ವಿ. ಅಲ್ಲ, ಇಲ್ಲಿ ನ್ಯಾಚುರಲ್ ಹೇರ್ ಲೈನ್ ಆಗ್ಬೋದು, ಮತ್ತೆ ಡೆನ್ಸಿಟಿ ಆಗ್ಬೋದು, ಬ್ಲೆಂಡಿಂಗ್ ನೇಚರ್ ಆಗ್ಬೋದು. ನೋಡಿದ್ರೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಇವ್ರಿಗೆ ಆಗಿಲ್ಲ ಅಂತ ಯಾರು ಕಣ್ಣಿಡಿಯಕ್ಕೆ ಆಗಬಾರ್ದು. ಅದು ಮೇನ್ ಮೋಟೋ ಆಫ್ ದ ಹೇರ್ ಟ್ರಾನ್ಸ್ಪ್ಲಾಂಟೇಶನ್. ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ್ರೆ ದೂರದಿಂದಲೇ ಎಲ್ಲರಿಗೂ ಟ್ರಾನ್ಸ್ಪ್ಲಾಂಟೇಶನ್ ಆಗಿದೆ ಅಂತ ಅರ್ಥ ಆಗಿದ್ರೆ ಅದು ವೇಸ್ಟ್. ಅದರಿಂದ ಅದು ಈ ಪೇಷಂಟ್ ನಲ್ಲಿ ಅಬ್ಸರ್ವ್ ಏನ್ ಮಾಡ್ಬೇಕಂದ್ರೆ, ನ್ಯಾಚುರಲ್ ಹೇರ್ ಲೈನು, ಡೆನ್ಸಿಟಿ ಇಸ್ ವೆರಿ ಗುಡ್, ಮತ್ತೆ ಬ್ಲೆಂಡಿಂಗ್ ಟು ದಿ ಎಕ್ಸಿಸ್ಟಿಂಗ್ ಸ್ಟೈಲ್ ಇಸ್ ವೆರಿ ನ್ಯಾಚುರಲ್. ಯಾರಾದ್ರೂ ಇವನ್ ಅವರು ಬ್ರೈಟ್ ಸನ್ಲೈಟ್ ನಲ್ಲಿ ಹೋದ್ರೂ ಯಾರಿಗೂ ಕಣ್ಣಿಡಿಯಕ್ಕೆ ಆಗೋದಿಲ್ಲ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಕೊಂಡಿದ್ದಾರೆ ಅಂತ. ಇದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ಗಳು. ಸೊ ಡೋನರ್ ಆಯ್ತು, ಮತ್ತೆ ಇವರಿಗೆ ಸ್ಕ್ಯಾಲ್ಪ್ ಸೈಜ್ ಆಯ್ತು, ಮತ್ತೆ ಸ್ಕಿಲ್ಡ್ ಸರ್ಜನ್ ಇದ್ರೇನೆ ಈ ತರ ಮಾಡಕ್ ಸಾಧ್ಯ ಇದೆ. ಒಂದು ಲಿಮಿಟೇಷನ್ ಏನಂದ್ರೆ, ಇಂಥ ಪೇಷಂಟ್ ಎಲ್ಲರಿಗೆ ಕ್ಲಾಸಿಕ್ಸ್ ಬಾಲ್ಡ್ನೆಸ್ ಇರೋರು ಎಲ್ಲರಿಗೆ ಒಂದೇ ಸೆಷನ್ ಅಲ್ಲಿ ಈ ತರ ರಿಸಲ್ಟ್ಸ್ ಮೋಸ್ಟ್ಲಿ ಸಾಧ್ಯ ಆಗೋದಿಲ್ಲ. ಏನಕ್ಕಂದ್ರೆ ಸೈಜ್ ಆಫ್ ದ ಸ್ಕ್ಯಾಲ್ಪ್ ದೊಡ್ಡಗಿದ್ರೆ ನಾವು ಮಾಡಿದ 4000 ಗ್ರಾಫ್ಟ್ಸ್ ಸಾಕಾಗೋದಿಲ್ಲ. ಅವಾಗ ಅವರಿಗೆ 7 to 8000 ಗ್ರಾಫ್ಟ್ಸ್ ಬೇಕಾಗ್ತದೆ. ಸೊ ಈ ತರ ಪೇಷಂಟ್ಸ್ಗಳು ವೆರಿ ರೇರು. ಆ ತರ ಬಂದ್ರೆ ನಾವು ನೀಟಾಗಿ ಎಕ್ಸಿಕ್ಯೂಟಿವ್ ಮಾಡಿ ಪ್ಲಾನ್ ಮಾಡಿಕೊಂಡು ಒಂದೇ ಸೆಷನ್ ನಲ್ಲಿ ಡೆನ್ಸಿಟಿನ ಅಚೀವ್ ಮಾಡ್ಬೋದು. ಈಗ ಒಳ್ಳೆ ಸರ್ಜನ್ ಹತ್ರ ನಾವು ಹೋಗಿಲ್ಲ ಅಂದ್ರೆ ಪ್ರಾಬಬ್ಲಿ ಇದು ಫ್ರಂಟ್ ಮಾಡಕ್ ಹೋಗಿ ಫೇಲ್ ಆಗ್ಬೋದು. ಸೊ ಅದರಿಂದ ಪ್ಲಾನು ಇಂಪಾರ್ಟೆಂಟು, ಸರ್ಜಿಕಲ್ ಸ್ಕಿಲ್ಲು ಇಂಪಾರ್ಟೆಂಟು. ಈ ಕ್ಯಾಲ್ಕುಲೇಷನ್ಸ್, ಡೋನರ್ ಅವೈಲಬಿಲಿಟಿ ಏನು, ಮತ್ತೆ ಸ್ಕ್ಯಾಲ್ಪ್ ಸೈಜ್ ಏನು, ಈ ಕ್ಯಾಲ್ಕುಲೇಷನ್ಸ್ ಬಹಳ ಮುಖ್ಯ ಅಂತ ನಿಮ್ಗೆ ಒಂದು ಉದಾಹರಣೆಗೆ ಈ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.